ನಮಸ್ಕಾರ. ನೋಡಿ, ಈ ಮೀಟರ್ ಟ್ಯಾಕ್ಸಿ ಅನ್ನೋದನ್ನ ದಯವಿಟ್ಟು ಕ್ಯಾಪ್ ಹಾಕಿಸ್ಕೊಳ್ರಿ. ಯಾಕೆ ಅಂದ್ರೆ ನಿಮ್ಮ ಸಂಪಾದನೆ ಜಾಸ್ತಿ ಆಗ್ಬೇಕು ಅಂದ್ರೆ ಮೀಟರ್ ಟ್ಯಾಕ್ಸಿ ಕ್ಯಾಪ್ ಹಾಕಿಸ್ಕೊಳ್ರಿ. ಯಾಕೆ ಅಂದ್ರೆ ಇವತ್ತು ರೋಡಲ್ಲಿ ಹೋಗ್ಬೇಕಾದ್ರೆ ಸಮೇತ ರೆಕಗ್ನೇಷನ್ ಮಾಡ್ತಾರೆ. ಯಾಕೆ ಪ್ರತಿಯೊಬ್ಬ ಕಸ್ಟಮರ್ ಇದು ಈ ಗಾಡಿ ಬಂದ್ ನಿಂತ್ಕಂತಂದ್ರೆ ನೋಡಪ್ಪ ಮೀಟರ್ ಟ್ಯಾಕ್ಸಿ ಇದೆ, ಮೀಟರ್ ಹಾಕೊಂಡು ಹೋಗಂತ ಗಾಡಿ ಇದೆ, ಬುಕಿಂಗ್ ಆಪ್ಷನ್ ಬೇಕಾಗಿಲ್ಲ, ಇನ್ನೊಂದು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಹಂಗಾಗಿ ಇದು ನೋಡಿದ ತಕ್ಷಣ ಕಸ್ಟಮರ್ ಸಮೇತ ಅಟ್ರಾಕ್ಷನ್ ಆಗಿ ಬಂದು ನಿಮ್ಮನ್ನ ಕೇಳೋಂತ ಸಿಚುವೇಶನ್ ಇರ್ತದೆ. ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗಂತ ಪರಿಸ್ಥಿತಿ ನಿಮಗೆ ಬರುತ್ತೆ. ಇದೇನಿದ್ರು ಯಾವ ಅಗ್ರಿಗೇಟರ್ ಸಂಸ್ಥೆ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಅವಶ್ಯಕತೆ ಇಲ್ಲ. ಇದು ನಿಮ್ದೇ ಆದಂತ, ಇದು ನಮ್ದು ಹಳೆ ಬ್ರ್ಯಾಂಡಿಗೆ ಹೋಗಿದೆ, ಇದು ಹೊಸ ಬ್ರ್ಯಾಂಡ್ ಅಲ್ಲ. ಇದೇನಿದ್ರು ಇದು ನಮ್ದು ಹಳೆ ಬ್ರ್ಯಾಂಡ್. ಒಂದು ಎಲ್ಲೊಬ್ಬರು ಗಾಡಿ ಕಮರ್ಷಿಯಲ್ ವೆಹಿಕಲ್ ಕಂಡ್ರೆ ಅದ್ ಹೆಂಗೆ ಅಂದ್ರೆ ಪ್ರತಿಯೊಬ್ರು ಅವಾಗ ಟ್ಯಾಕ್ಸಿ ಅಂತ ಕೂಗೋರು. ಇವತ್ತು ಆ ಬ್ರ್ಯಾಂಡ್ ನ ನಾವು ಬಿಟ್ಕೊಟ್ಟು ನಮ್ ಬ್ರ್ಯಾಂಡ್ ನ ನಾವು ಈ ಅಗ್ರಿಗೇಟರ್ ಸಂಸ್ಥೆಗಳಿಗೆ ಮಾರಾಟ ಮಾಡ್ಬಿಟ್ಟಿದೀವಿ. ಇವತ್ತು ಟ್ಯಾಕ್ಸಿ ಅಂತದ್ದು ಅನ್ನೋದನ್ನ ನಾವು ಕಿವಿಲು ಕೇಳಕ್ ಆಗ್ತಲ್ಲ. ಅದನ್ನ ಮತ್ತೆ ರಿಕವರಿ ಮಾಡೋಂತ ಕೆಲಸ ನಾವು ಮಾಡ್ತಾ ಇದೀವಿ. ದಯವಿಟ್ಟು ಪ್ರತಿಯೊಬ್ರು ಹಾಕಲಿ ಮೀಟರ್ ಕಾನ್ಸೆಪ್ಟ್ ಅಲ್ಲಿ ಗಾಡಿ ಓಡಿಸಿ, ಮೀಟರ್ ಹಾಕೊಂಡು ಗಾಡಿ ಓಡಿಸಂತ ಪ್ರತಿಯೊಬ್ಬ ಡ್ರೈವರ್ಗು ಇದು ಉಪಯೋಗ ಆಗುತ್ತೆ. ನೋಡಿ, ದಯವಿಟ್ಟು ಯೂಟಿಲೈಸ್ ಮಾಡ್ಕೊಳ್ಳಿ. ಬೇಕು ಅಂದರು ನೋಡಿ, ಏರ್ಪೋರ್ಟ್ ಅಲ್ಲಿ ಬಂದ್ರೆ ಇದು ಲೊಕೇಶನ್ ಹಾಕಿರ್ತಾರೆ, ಹಾಕೊಂಡು ಇಲ್ಲಿ ಬಂದು ಯೂಸ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಹೊಸ ರೋಡ್ ಅಲ್ಲಿ ಅಂತ ಇದೆ, ಅಲ್ಲೂ ಬೇಕು ಅಂದ್ರೆ ಅಲ್ಲಿ ಹಾಕಿಸ್ಕೊಳ್ಳಿ.